ನಮಸ್ಕಾರ. ಓಂ ಸಾಯಿ ಯೋಗ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯೋಗ ಶಿಕ್ಷಕಿ ಜ್ಯೋತಿ ರೈ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಉತ್ಕಟಾಸನ. ಉತ್ಕಟಾಸನ ಅಂದರೆ ಏನು? ಉತ್ಕಟ ಎಂದರೆ ಕುರ್ಚಿ ಅಥವಾ ಚೇರ್ ಎಂದರ್ಥ. ಕುರ್ಚಿಯಲ್ಲಿ ಕೂರುವ ಭಂಗಿಗೆ ಈ ಆಸನ ಓದುವುದಕ್ಕೆ ಇದಕ್ಕೆ ಉತ್ಕಟಾಸನ ಅಂತ ಕರೀತೇವೆ. ಇವತ್ತು ನಾವು ಮಾಡುತ್ತಿರುವ ಆಸನದ ಹೆಸರು ಉತ್ಕಟಾಸನ. ಮೊದಲು ಸಮಸ್ಥಿತಿಯಲ್ಲಿ ನಿಂತ್ಕೊಳ್ಳಿ. ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ತೆಗೆದುಕೊಳ್ಳಬೇಕು. ಭುಜದ ನೇರಕ್ಕೆ ಅಂಗೈಗಳನ್ನು ಮೇಲ್ಮುಖವಾಗಿ ಮಾಡಿ ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಸಂಪೂರ್ಣವಾಗಿ ಮೇಲಕ್ಕೆ ತೆಗೆದುಕೊಳ್ಳಿ. ಎರಡೂ ಕೈಗಳು ಮೇಲೆ ನಮಸ್ಕಾರ ಸ್ಥಿತಿಯಾಗಿರಲಿ. ಈಗ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಮಂಡಿಗಳನ್ನು ಮಡಿಸುತ್ತಾ ನಿಧಾನವಾಗಿ ಕೆಳಗಡೆ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಮಂಡಿಯ ನೇರದಲ್ಲಿ ತೊಡೆಯ ಭಾಗ ಬರುವವರೆಗೂ ಕೆಳಗೆ ಕುಳಿತುಕೊಳ್ಳಿ. ಬೆನ್ನಿನ ಭಾಗ ನೇರವಾಗಿರಲಿ. ದೃಷ್ಟಿ ನೇರ. ಈಗ 10 ಬಾರಿ ದೀರ್ಘವಾದ ಉಸಿರಾಟ. ಉತ್ಕಟಾಸನ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಅಂತ ತಿಳಿಯೋಣ. ಮೊದಲನೇದಾಗಿ ಅಸ್ತಮ ಅಂದರೆ ವೀಸಿಂಗ್ ಪ್ರಾಬ್ಲಮ್ ಇರುವವರಿಗೆ ದೀರ್ಘವಾಗಿ ಉಸಿರಾಟ ಮಾಡಿ ಈ ಕಾಯಿಲೆಯಿಂದ ಹೊರಬರಲು ಸಹಾಯಕರವಾಗಿದೆ. ಬೆನ್ನು ನೇರವಾಗ್ತದೆ. ಹೊಟ್ಟೆ ಮತ್ತು ತೊಡೆಯಲ್ಲಿನ ಕೊಬ್ಬಿನಾಂಶ ಕರಗಲು ಇದು ಸಹಾಯಕಾರಿಯಾಗಿದೆ. ಹಾಗೆಯೇ ಪೈಲ್ಸ್ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಆಸನ ತುಂಬ ಉಪಯುಕ್ತ. ಇನ್ನು ಕಾಲುಗಳು ಬಲಿಷ್ಠವಾಗಲು ಈ ಆಸನ ತುಂಬ ಸಹಾಯಕಾರಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆಸನದೊಂದಿಗೆ ಭೇಟಿಯಾಗೋಣ.